ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕದ ಹಳ್ಳಿ ಒಳಗೆ ಮಾಡುವಂಥ ಬೆಂಡಿಕಾಯಿ ತುಂಬದ ಬೆಂಡಿಕಾಯಿ ಮತ್ತು ಬೆಂಡಿಕಾಯಿ ಫ್ರೈ ರೀ. ಇದನ್ನು ಹೆಂಗೆ ಮಾಡೋದಂತ ತೋರ್ಸಾತೀನಿ ರೀ. ಅದ್ರ ಜೊತೆಗೆ ನಾನು ಬೆಂಡಿಕಾಯಿ ಪಲ್ಯ ಮಾಡೀನಿ ರೀ. ಅದ್ರದ್ದೇನು ರೆಸಿಪಿ ಹಂಚ್ಕೊಂಡಿಲ್ಲ ರೀ. ಬಟ್ ನಾನು ಈ ಥರ ಈಗ ಬೆಂಡಿಕಾಯಿ ಪಲ್ಯ ಸಲುವಾಗಿ ಹೆಚ್ಕೊಳ್ತಾ ಇದ್ದೀನಿ ರೀ. ಅದ್ರೊಳಗೆ ನಾನೇನು ಮಾಡತ್ತೀನಿ ರೀ, ಈ ಥರ ಬಂದಿರುವಂಥ ಸಣ್ಣ ಸಣ್ಣ ಕೈಗೆ ಬರ್ತಾವಲ್ಲ ರೀ, ಅವನ್ನ ಆರಿಸಿ ಬೇರೆ ತೆಗೆದಿಟ್ಕೊಳ್ತೀನಿ ರೀ. ಮತ್ತು ಅದ್ರೊಳಗೆ ಮೀಡಿಯಮ್ ಸೈಜಿದ್ದು ಈ ಥರ ಪಲ್ಯಗೆ ಹೆಚ್ಕೊಳಕತ್ತೀನಿ ರೀ. ಮತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡದು ಇರುವಂಥದ್ದನ್ನು ಫ್ರೈ ಸಲುವಾಗಿ ತೆಗೆದಿಟ್ಕೊಳ್ತೀನಿ ರೀ. ಇವು ಬೆಂಡಿಕಾಯಿ ನೋಡಿರಿ, ಹೆಚ್ಚುವಾಗ ಸ್ವಲ್ಪ ಅಂಟಾಗಿ ಬರೋದಿಲ್ಲ ರೀ. ಯಾಕಂದ್ರೆ ನಾನು ಇದನ್ನು ಸರಿಯಾಗಿ ಎಲ್ಲ ತೊಳ್ಕೊಂಡು ಒಂದು ಸ್ವಲ್ಪ ಜಾಲಿ ಬುಟ್ಟಿ ಒಳಗೆ ಬಿಸಿಲಿಗೆ ಇಡ್ತೀನಿ ನೋಡಿರಿ 2 ನಿಮಿಷ. ಈಗ ನೋಡಿರಿ, ಅದೇ ಹೇಳಿದ್ನಲ್ಲ ರೀ, ನಾನು ಒಂದಿಷ್ಟು ದೊಡ್ಡ ಇರುವಂಥವನ್ನ ಫ್ರೈ ಸಲುವಾಗಿ ತಗೊಂಡಿನಿ, ಸಣ್ಣ ಇರುವನ್ನ ತುಂಬದ ಬೆಂಡಿಕಾಯಿ ಮಾಡಲಿಕ್ಕೆ ತೆಗೆದಿಟ್ಕೊಂಡಿದ್ದೀನಿ ರೀ. ಇವನು ಸಹ ಹೆಂಗೆ ಹೆಚ್ಕೋಬೇಕಂತ ಹೇಳಿ ತೋರಿಸ್ತೀನಿ ರೀ. ಈಗಂತೂ ನಾನು ಬೆಂಡಿಕಾಯಿ ಪಲ್ಯ ಸಲುವಾಗಿ ಹೆಚ್ಕೊಳಕತ್ತೀನಿ, ಹಂಗೆ ಸಪ್ರೇಟಾಗಿ ತೆಗೆದಿಡ್ತಾಯಿದ್ದೀನಿ. ಈಗ ನೋಡ್ರಿ, ಇದು ಬೆಂಡಿಕಾಯಿ ತುಂಬುದು ಮಾಡ್ತೀವಲ್ಲ ರೀ, ಅದಕ್ಕೆ ಹೆಂಗೆ ಹೆಚ್ಕೊಳ್ಳೋದ್ರಿ ಅಂದರೆ, ಎಣ್ಣೆಗಾಯಿ ಹೆಂಗೆ ಮಾಡ್ತಿರಲ್ಲ ನೀವು, ಹೆಚ್ಕೊಳ್ತಿರಲ್ಲ ಬದನೆಕಾಯಿನ 4 ಭಾಗವಾಗಿ, ಅದೇ ಥರ ಬೆಂಡಿಕಾಯಿನೂ ಸಹ 4 ಭಾಗವಾಗಿ ಹೆಚ್ಕೊಳ್ಳೋದು ನೋಡ್ರಿ. ನೋಡ್ರಿ, ಇದೇ ಥರ 4 ಭಾಗವಾಗಿ ಬೆಂಡಿಕಾಯಿನ ಹೆಚ್ಕೊಳ್ಬೇಕು ರೀ. ಇದ್ರೊಳಗೆ ನಾವು ಮಸಾಲೆನ ತುಂಬಬೇಕು ರೀ. ಅದು ಮಸಾಲೆ ತೋರಿಸ್ತಿದ್ರಿ ಮುಂದೆ ಏನೇನಂತ ಹೇಳಿ. ಇದು ತಿನ್ಲಿಕ್ಕೆ ಮಸ್ತ್ ರುಚಿಯಾಗಿರ್ತಾವೆ ರೀ. ಎಳೆದು ಬೆಂಡೆಕಾಯಿ ಇರುತ್ತಲ್ಲ ರೀ, ಟೇಸ್ಟಿ ಆಗುತ್ತೆ ರೀ. ಅದ್ರೊಳಗೂ ತವಾ ಒಳಗೆ ಫ್ರೈ ಮಾಡ್ತೀವಲ್ಲ ರೀ ತುಂಬದನ್ನು ಬೆಂಡೆಕಾಯಿಗೆ. ಇದೇ ಥರ ಎಲ್ಲ ಬೆಂಡೆಕಾಯಿನ ಹೆಚ್ಕೊಂಡಾಗಿದೆ ನೋಡಿರಿ. ನಾನು ಆರಿಸಿಟ್ಟಿರುವಂಥದ್ದು ಸಣ್ಣ ಸಣ್ಣ ಬೆಂಡೆಕಾಯಿನ ಈ ಥರ 4 ಭಾಗವಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಆಮೇಲೆ ಈಗ ಬೆಂಡೆಕಾಯಿ ಫ್ರೈ ಸಲುವಾಗಿನೂ ಹೆಚ್ಕೊಳ್ತೀನಿ ರೀ. ಅದು ಹೆಂಗೆ ಹೆಚ್ಕೋಬೇಕಂತ ತೋರಿಸ್ತೀನಿ ನೋಡಿರಿ. ಅವು ಓನ್ಲಿ 2 ಭಾಗವಾಗಿ ಹೆಚ್ಕೊಳ್ರಿ. ಈ ಥರ 2 ಭಾಗವಾಗಿ ಮಾಡ್ಕೊಳ್ರಿ ಅಷ್ಟೇ. ಇದಕ್ಕೇನು ಮಸಾಲೆ ತುಂಬೋದಿಲ್ಲ ರೀ, ಬಟ್ ಫ್ರೈ ಮಾಡ್ತೀವಿ. ಅದೇನು ಹಾಕ್ಬಿಟ್ಟಂತ ಫ್ರೈ ಮಾಡ್ತೀವಿ ಮುಂದೆ ತೋರಿಸ್ತೀನಿ ರೀ, ನೋಡ್ತಾ ಹೋಗಿ ಸ್ಕಿಪ್ ಮಾಡ್ದೇನೆ. ಈ ಥರ ಎಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ. 2 ಭಾಗವಾಗಿ ಹೆಚ್ಚಿಟ್ಕೋಬೇಕು. ಈ ಬೆಂಡೆಕಾಯಿ ಇದು ಆರೋಗ್ಯಕ್ಕೆ ಒಳ್ಳೇದ್ರಿ. ಇದು ಸಣ್ಣ ಮಕ್ಕಳಿಗೆ ಜಾಸ್ತಿ ಕೊಡ್ಬೇಕು ರೀ. ಯಾಕಂದ್ರೆ ಬುದ್ಧಿ ಮಟ್ಟ ಹೆಚ್ಚಾಗುತ್ತೆ ರೀ, ಅಂದರೆ ಬುದ್ಧಿ ಶಕ್ತಿ ಹೆಚ್ಚಾಗುತ್ತೆ ರೀ. ಇದರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ರೀ. ಈಗ ನೋಡ್ರಿ, ಪಲ್ಯ ಸಲುವಾಗಿ ನಾನು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಇಷ್ಟು ಹಾಕೊಂಡು ರುಬ್ಕೊಂಡು ತೇವಿ ಒಳಗೆ ಬೆಂಡೆ ಫ್ರೈ ಮಾಡಿ, ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಇದು ಕುಟ್ಟಿಟ್ಕೊಂಡಿರುವಂಥ ಖಾರನ ಹಾಕಿ ಪಲ್ಯ ಮಾಡಿಬಿಡ್ತೀನಿ ರೀ. ಅದ್ರ ರೆಸಿಪಿ ಬೇಕಂದ್ರೆ ನಾನು ಮುಂದಿನ ಸಲ ಹಂಚ್ಕೊಳ್ತೀನಿ ರೀ. ಸ್ವಲ್ಪ ಕೊತ್ತಂಬರಿ ಬೇಕಾದ್ರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ನಡೆಯುತ್ತೆ. ಇದನ್ನಂದು ಪಲ್ಯ ಸಲುವಾಗಿ ಮಸಾಲೆ ರುಬ್ಕೊಳ್ತಾ ಇದ್ದೀನಿ ರೀ. ಆದ್ರೆ ಅದು ಜಾರೊಳಗೆ ಈಗ ನಾನು ತುಂಬದ ಬೆಂಡೆಕಾಯಿ ಸಲುವಾಗಿ ಏನೇನು ಮಸಾಲೆ ಬೇಕಂತ ಹೇಳ್ತೀನಿ ನೋಡಿರಿ. ಅರ್ಧ ಬಟ್ಲು ಒಣ ಕೊಬ್ಬರಿ ರೀ, ಹಸಿ ಕೊಬ್ಬರಿ ಬೇಡ್ರಿ, ಒಣ ಕೊಬ್ಬರಿ ರೀ. ಅದಕ್ಕೆ 1 ಏಲಕ್ಕಿ ರೀ, 3 ಲವಂಗ ರೀ, ಒಂದು ಅರ್ಧ ಇಂಚು ಚಕ್ಕೆ ರೀ, ಆಮೇಲೆ ಶಾಹಿ ಜೀರಾ ರೀ, ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಮನೆ ಒಳಗಿಂದ ಫ್ರೆಶ್ ಅಂತ ಹಾಕ್ಕೊಳ್ರಿ, ಅಲ್ಲ ಬೆಳ್ಳುಳ್ಳಿ ಅರ್ಧ ಇಂಚಿನಷ್ಟು, ಆಮೇಲೆ ಒಂದು 10 ಹೆಸರು ಬೆಳ್ಳುಳ್ಳಿ ರೀ, ಶಾಹಿ ಜೀರಾ ಹಾಕ್ಕೊಳಕತ್ತೀನಿ ನೋಡ್ರಿ. ಇದಕ್ಕೆ ಮತ್ತು ಜೀರಿಗೆನೂ ಹಾಕೋಬೇಕು ರೀ ಸ್ವಲ್ಪ. ಆಗಲೇ ಹಾಕ್ಕೊಂಡಿರೋದು ಶಾಹಿ ಜೀರಾ ರೀ, ಈಗ ಹಾಕ್ಕೊಂಡಿರೋದು ಜೀರಿಗೆ ರೀ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರ ರೀ. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ರಿ. ಉಪ್ಪಿಂದ ಸ್ಕಿಪ್ ಆಗಿದೇನೋ ರೀ, ನೀವು ನೋಡ್ಕೊಂಡು ಹಾಕ್ಕೊಳ್ರಿ ರುಚಿ. ನಾನು ಹಾಕ್ಕೊಂಡಿನಿ ಆಲ್ರೆಡಿ. ಈ ಥರ ಸಣ್ಣ ರುಬ್ಕೋಬೇಕು ನೋಡಿರಿ. ನೀರು ಹಾಕಬೇಡ್ರಿ, ನೀರು ಹಾಕ್ದೇ ರುಬ್ಕೊಳ್ರಿ ಇದನ್ನು. ಈಗ ಈ ಮಸಾಲೆನ ಆಗಲೇ ಹೆಚ್ಚಿಟ್ಕೊಂಡಿದ್ವಲ್ರಿ ನಾವು,
ಬೆಂಡೆಕಾಯನ್ನ 4 ಭಾಗವಾಗಿ ಅದರೊಳಗೆ ಸ್ವಲ್ಪ ಸ್ವಲ್ಪ ಫಿಲ್ ಮಾಡಬೇಕ್ರಿ. ಎಷ್ಟು ಹಿಡಿಯುತ್ತೆ ಅಷ್ಟು ನೋಡಿಕೊಂಡು ಫಿಲ್ ಮಾಡಿರಿ. ಅದನ್ನು ಸ್ವಲ್ಪ ಈ ಥರ ಒತ್ತಿಬಿಟ್ರೆ ಅಂಟ್ಕೊಳ್ಳುತ್ತೆ. ಯಾಕಂದ್ರೆ ಅದು ಅಂಟ್ಕೊಳ್ಳುವಂಥದ್ದಲ್ರಿ, ಬೆಂಡೆಕಾಯಿ ಸ್ವಲ್ಪ ಅಂಟಿರುತ್ತಲ್ಲ, ಹಾಗಾಗಿ ಅಂಟ್ಕೊಳ್ಳುತ್ತೆ. ಈ ಥರ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಸ್ವಲ್ಪ ಮಸಾಲೆನ ಕೊನೆಗೆ ಇಷ್ಟೊಂದು ಉಳಿಸ್ಕೋಬೇಕ್ರಿ. 1 ಟೀ ಸ್ಪೂನಷ್ಟು ಅಥವಾ ಅರ್ಧ ಟೀ ಸ್ಪೂನಷ್ಟು ಉಳಿಸ್ಕೊಂಡಿರಿ. ಅದು ಯಾಕಂತ ಮುಂದೆ ಹೇಳ್ತೀನಿ ನೋಡಿರಿ. ಈಗ ಒಂದು ತೆವಿನ ಕಾಯಕ್ಕಿಟ್ಟಿದ್ದೀರಿ. ಅದ್ರ ಮೇಲೆ ಈ ಥರ ಎಣ್ಣೆ ಹಾಕ್ಕೊಳ್ರಿ. ಲೋ ಫ್ಲೇಮ ಇರಬೇಕ್ರಿ ಗ್ಯಾಸ್. ಈ ಥರ ಎಣ್ಣೆ ಹಾಕ್ಕೊಳ್ರಿ, ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ರಿ. ಎಣ್ಣೆ ಮತ್ತೆ ಮೇಲೂ ಹಾಕ್ಕೊಳ್ರಿ ಆಮೇಲೆಗೆ. ಈಗ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ತೀನಿ ನೋಡಿರಿ, ಬೆಂಡೆಕಾಯಿ ತುಂಬುದನ್ನು. ಈಗ ಎಣ್ಣೆ ಕಾಯ್ದಾದ್ಮೇಲೆ ಈ ಥರ ಒಂದೊಂದಾಗಿ ಬಿಡ್ತಾ ಹೋಗ್ಬೇಕು ನೋಡ್ರಿ. ಇದ್ರೊಳಗೆ ಏನು ಉಳ್ಳಾಗಡ್ಡಿ ಹಾಕೋದಿಲ್ಲರಿ, ಟೊಮೆಟೊ ಹಾಕೋದಿಲ್ಲರಿ, ಏನಿಲ್ಲರಿ. ನಾನು ಆಗಲೇ ಎಷ್ಟು ರುಬ್ಕೊಂಡಿದ್ನಲ್ರಿ ಜಾರ್ ಒಳಗೆ ಮಸಾಲೆ, ಅದಿಷ್ಟ ಫಿಲ್ ಮಾಡಿ ಈ ಥರ ಫ್ರೈ ಮಾಡ್ಕೊಂಬಿಡೋದು ನೋಡಿರಿ. ಇದನ್ನು ತುಂಬದ್ದು ಬೆಂಡೆಕಾಯಿ ಆಗುತ್ತೆ ರೀ. ಇದು ನಮ್ದು ಮಸ್ತ್ ಟೇಸ್ಟಿಯಾಗಿರುತ್ತೆ ರೀ. ಇದು ಎಳೆದಾಗಿರುತ್ತಲ್ರಿ. ಇದು ತುತ್ತಿಗೆ ಒಂದೊಂದನ್ನು ರೊಟ್ಟೆಗೆ ಹಚ್ಕೊಂಡು ತಿನ್ಬೋದು ರೀ, ಚಪಾತಿ ಜೊತೆನೂ ಸರಿಯಾಗಿರಿ. ಈ ಥರ ಇಡ್ಬೇಕು ನೋಡ್ರಿ ಒಂದೊಂದಾಗಿ. ಲೋ ಫ್ಲೇಮ್ ಒಳಗನ ಫ್ರೈ ಮಾಡಿರಿ, ಅಂದ್ರೆ ಬೇಯುತ್ತೆ ರೀ ಸರಿಯಾಗಿ ಎಲ್ಲ ಕಡೆ. ಹಿಂಗೆ ಬೇಕಾದಾಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ನೀವು ಬೇಕನ್ನಿಸ್ದಾಗ, ನಿಮಗೆ ಯಾವಾಗ ಡ್ರೈ ಅನಿಸುತ್ತಲ್ಲ ಆವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಆದರೆ ಇದನ್ನು ಮಾತ್ರ ಸರಿಯಾಗಿ ಫ್ರೈ ಮಾಡಿರಿ. ಇದು 2 ದಿವಸ 3 ದಿವಸ ಇಟ್ಟಾದರೂ ತಿನ್ಬೋದು ರೀ, ಯಾಕಂದ್ರೆ ನೀರು ಬೆರೆಸಿರೋದಿಲ್ಲಲ್ರಿ ಇದ್ರೊಳಗೆ ನಾವು. ಹಾಗಾಗಿ ಅದರ ಫ್ರೈ ಮಾತ್ರ ಸರಿಯಾಗಿ ಮಾಡಿರಿ, ಹಸಿ ಉಳಿಲಾರ್ದಂಗೆ. ಈ ಥರ ತಿರುಗಿಸುವಾಗ ಹುಷಾರಿ, ಯಾಕಂದ್ರೆ ಅದರೊಳಗಿಂದ ಮಸಾಲೆ ಸ್ಟಫಿಂಗ್ ಅದು ಎಲ್ಲ ಹೊರಗೆ ಬರಬಾರ್ದು ರೀ. ಆ ಥರ ನೋಡಿಕೊಂಡು ತಿರ್ಕೊಳ್ರಿ. ನೀವು ಕೈಯಿಂದನೂ ಬೇಕಂದ್ರೆ ತಿರ್ಕೋಬೋದು, ಇಲ್ಲ ಫೋರ್ಕ್ಲೆ ಅಂತೂ ಈಸಿ ಆಗುತ್ತೆ ರೀ. ಅದರಲ್ಲೇನು ಫೋರ್ಕ್ಲೇನೂ ತಿರುಗಿಸ್ರಿ. ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ರಿ. ನಿಮ್ಗೆ ಡ್ರೈ ಅನಿಸಿತ್ತಂದ್ರೆ ಸ್ವಲ್ಪ ಹಿಂಗೆ ನಿಧಾನವಾಗಿ ತಿರುಗಿಸ್ತಾ ಹೋಗ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ಇದಕ್ಕೆ ನಿಧಾನವಾಗಿ ತಿರ್ಸ್ಕೊಂಡಾದ್ಮೇಲೆ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ಒಂದು ಮುಚ್ಚಳ ಮುಚ್ಚಿ, ನಾನು ಆಗಲೇ ತೋರಿಸಿದ್ನಲ್ರಿ ಮಸಾಲೆನ, ಆ ಮಸಾಲೆ ಲಾಸ್ಟಿಗೆ ಕೊನೆಗೆ ಈ ಥರ ಹಾಕ್ಕೊಳ್ಬೇಕು ನೋಡ್ರಿ. ಸ್ವಲ್ಪ ಹಾಕ್ಕೊಂಡು ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿರಿ 2 ನಿಮಿಷ. ಇದು ನಿಮ್ಗೆ ಗೊತ್ತಾಗುತ್ತೆ ಫ್ರೈ ಆದಮೇಲೆ ಎಲ್ಲ ಬೆಂದಿದೆಯೋ ಇಲ್ಲೋ ಅಂತ ಹೇಳಿ. ನೋಡ್ಕೊಂಡು ಈ ಥರ ಎಲ್ಲಿ ಬೆಂದಿರೋದಿಲ್ಲಲ್ಲ ಅಲ್ಲಿ ತಿರುಗಿಸಿ ಹಾಕಿ ಫ್ರೈ ಮಾಡ್ಕೊಳ್ರಿ ಸರಿಯಾಗಿ. ಇದು ನಮ್ಮದು ಬೆಂಡೆಕಾಯ್ದು ಫ್ರೈ ರೆಡಿ ಆಯ್ತು ನೋಡ್ರಿ. ಇದನ್ನು ಈ ಥರ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ ಇರುತ್ತಲ್ಲ ಬಂದ್ ಮಾಡಿರಿ, ಆಫ್ ಮಾಡಿಬಿಡ್ರಿ. ಆಫ್ ಮಾಡಿದಾದ್ಮೇಲೆ ಈ ಥರ ಮುಚ್ಚಳ ಮುಚ್ಚಿ 2 ನಿಮಿಷ ಬಿಡ್ರಿ. ಇದನ್ನು ಅಲ್ಲೇ ಸ್ವಲ್ಪ ಹವೆಗೆ ಮೆತ್ತಗಾಗುತ್ತೆ ರೀ. ನೋಡಿರಿ ನಮ್ದು ಬೆಂಡೆಕಾಯಿ ಫ್ರೈ ಎಷ್ಟು ಮಸ್ತಾಗಿ ಫ್ರೈ ಆಗಿದ್ದಾವ್ರಿ. ತುಂಬುದನ್ನು ಬೆಂಡೆಕಾಯಿ ಅಂತಾರಿದೆ, ಮಸ್ತ್ ಟೇಸ್ಟಿಯಾಗಿರುತ್ತೆ ರೀ. ಇದನ್ನು ಈ ಥರ ಹಚ್ಕೊಂಡು ತಿನ್ಬೇಕು ನೋಡಿರಿ. ರೊಟ್ಟಿ ಒಳಗೆ ಒಂದು ತುತ್ತು ಈ ಥರ ತೊಗೋಬೇಕ್ರಿ. ಹೀಗೆ ಇಟ್ಕೊಂಡು ತಿನ್ಬೇಕ್ರಿ, ಮಸ್ತಾಗಿರುತ್ತೆ ರೀ, ತಿನ್ಲಿಕ್ಕೆ ಟೇಸ್ಟಿಯಾಗಿರುತ್ತೆ ರೀ ಇದು. ಈಗ ನಾನು ನಿಮಗೆ ಹೇಳಿದ್ನಲ್ರಿ ನೆಕ್ಸ್ಟ್ ಬೆಂಡೆಕಾಯಿ ಫ್ರೈ ರೀ. ಅದಂದ್ರೆ ಅದೇ ತೇವಿ ಒಳಗೆ ಈಗ ಸ್ವಲ್ಪ ಆಗಲೇ 2 ಭಾಗವಾಗಿ ಹೆಚ್ಕೊಂಡು ಇಟ್ಕೊಂಡಿದ್ವಲ್ರಿ ಬೆಂಡೆಕಾಯಿನ, ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ಈಗೇನು ಎಣ್ಣೆ ಹಾಕಬೇಡ್ರಿ, ಹಾಗೆ ಸ್ವಲ್ಪ ಫ್ರೈ ಮಾಡಿರಿ ಇದನ್ನು ನಿಧಾನವಾಗಿ. ಇದನ್ನು ಹೈ ಫ್ಲೇಮ್ ಒಳಗೂ ಮಾಡ್ಬೋದು ರೀ, ಹಾಗೇನಿಲ್ಲ. ಬೇಯಬೇಕಂದ್ರೆ ಲೋ ಫ್ಲೇಮ್ ಇಟ್ಕೊಳ್ರಿ. ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ, 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು
ನಿಧಾನವಾಗಿ ಫ್ರೈ ಮಾಡ್ತಾ ಹೋಗ್ರಿ ಈ ಥರ. ಇದು ಮೆಣಸಿನ್ಕಾಯಿ ಹೆಂಗೆ ಫ್ರೈ ಮಾಡ್ತೀವಲ್ರಿ ತಿನ್ಲಿಕ್ಕಂತ ಹಚ್ಕೊಳಿಕ್ಕೆ ಪಕ್ಕಕ್ಕೆ ಊಟದ ತಾಟೊಳಗೆ ಒಂದು ಮೆಣ್ಸಿನ್ಕಾಯಿ ಇಟ್ಕೊಳ್ತೀವಲ್ರಿ ಹುರಿದ ಮೆಣ್ಸಿನ್ಕಾಯಿ, ಅದೇ ಥರ ಇದನ್ನು ಸಹ ಹುರಿದ ಮೆಣ್ಸಿನ್ಕಾಯಿ ಥರ ಇಟ್ಕೊಂಡು ಊಟ ಮಾಡುವಾಗ ಬಾಡಿಸ್ಕೊಳ್ಳೋದು ನೋಡ್ರಿ ಇದು. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಖಾರನೂ ಹಾಕ್ಕೊಳ್ರಿ. ಖಾರ ಈಗ ಹಾಕಬೇಡ್ರಿ, ಯಾಕಂದ್ರೆ ಮತ್ತೆ ಶೀನೋದಾಗುತ್ತೆ. ಆಮೇಲೆ ಖಾರ ಘಾಟ್ನು ಎದ್ದೇಳುತ್ತೆ, ಹಂಗಾಗಿ ಖಾರನ ಲಾಸ್ಟ್ ಇನ್ನೊಂದು ನಿಮಿಷ ಇರುತ್ತೆ ಅಂದಾಗ ಹಾಕ್ಕೊಳ್ರಿ. ಹಾಕ್ಕೊಂಡು ಫ್ರೈ ಮಾಡಿ ತೆಗೆದುಬಿಡುವಿರಂತೆ ಅದನ್ನು. ಇದು ಸಹ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ನೋಡ್ರಿ. ಉಳ್ಳಾಗಡ್ಡಿ, ಗಜ್ಜರಿ, ಸೌತೆಕಾಯಿ ಯಾವ ಥರ ನಾವು ಊಟದ ಜೊತೆಗೆ ಬಾಡಿಸ್ಕೊಳ್ತೀವಲ್ರಿ ಆ ಥರ ಇದು ಒಂದೊಂದು ಬೆಂಡೆಕಾಯಿನ ಎಲ್ಲ ತಾಟಿಗೆ ಹಚ್ಚಿ ಬಾಡಿಸ್ಕೊಂಡು ತಿಂದ್ರೆ ಮಸ್ತಾಗಿರುತ್ತೆ ರೀ. ಈಗ ನೋಡ್ರಿ ಕೊನೆಯದಾಗಿ ಲಾಸ್ಟಿಗೆ ಈ ಥರ ಖಾರನ ಉದುರಿಸಿ ಒಂದು ಅರ್ಧ ನಿಮಿಷ ಈ ಥರ ತಿರುವಿ ಫ್ರೈ ಮಾಡಿ ತಗೊಂಡ್ಬಿಡ್ಬೇಕು ನೋಡ್ರಿ ಪ್ಲೇಟಿಗೆ. ಈಗ ನೋಡ್ರಿ ಇವತ್ತಿಂದ ನಮ್ಮದು 3 ರೆಸಿಪಿ ರೀ. ಅದ್ರೊಳಗೆ ಮೇನ್ ತುಂಬದ ಬೆಂಡೆಕಾಯಿ ರೀ, ಬೆಂಡೆಕಾಯಿ ಪಲ್ಯ ರೀ, ಇನ್ನು ಬೆಂಡೆಕಾಯಿ ಫ್ರೈ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನಮ್ಮ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಚಾನಲ್ನ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.